ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೀವು ಆಗಲೇ ನೋಡಿದ ಹಾಗೆ ಟ್ರಾವೆಲ್ ವ್ಲಾಗ್. ನಾವು ತುಮಕೂರಿಗೆ ಹೊರಟಿದ್ದು. ನಾವು ಸ್ಯಾಟರ್ಡೆ ರಾತ್ರಿ ಬೆಂಗಳೂರಿಂದ ನಮ್ಮ ಮನೆಯಿಂದ ಟೇಕ್ ಆಫ್ ಮಾಡಿದ್ವಿ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ಹೋಗ್ತಾ ದಾರಿಲಿ ಬೇಕ್ರಿ ಹತ್ರ ನಿಲ್ಲಿಸಿದ್ರು. ನಾನು ನಮ್ಮ RCB ಬೋರ್ಡ್ನ ನೋಡಿದೆ. ಸೊ ಅದನ್ನು ನಿಮಗೂ ತೋರಿಸೋಣ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು. ನಾವು ಹೊರಟಿದ್ದ ಜರ್ನಿ ತುಂಬ ಪೀಸ್ಫುಲ್ಲಾಗಿ ಸಖತ್ತಾಗಿತ್ತು. ಲಿಟ್ರಲಿ ಎಂಜಾಯ್ ಮಾಡಿದೆ. ಹೋಗ್ತಾ ದಾರಿಲಿ ಜಾತ್ರೆ ಇತ್ತು, ಏನೋ ಇರ್ಬೋದಲ್ಲ ಅಂತ ವೀಡಿಯೋ ಮಾಡಿದೆ. ಮುಂದಕ್ಕೆ ಹೋದರೆ ಏನೂ ಸಿಗಲಿಲ್ಲ, ಅಷ್ಟಕ್ಕೆ ಎಂಡ್ ಆಗೋಯಿತು. ಸೊ ರಾತ್ರಿ ಊಟಕ್ಕೆ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಹೋಟೆಲ್ ಹೆಸರು ಪಾಕಶಾಲಾ. ತುಂಬ ಚೆನ್ನಾಗಿತ್ತು ಊಟ. ಆ್ಯಕ್ಚುಲಿ ಹೋಟೆಲು ಅಷ್ಟೇ ಕ್ಲೀನಾಗಿ ನೀಟಾಗಿತ್ತು. ತುಂಬ ಇಷ್ಟ ಆಯಿತು ಎಲ್ಲರಿಗೂ ಊಟ. ಪಾಕಶಾಲಾ ಫಾರ್ ಅ ಟೇಸ್ಟ್ಫುಲ್ ಎಕ್ಸ್ಪೀರಿಯನ್ಸ್, ಪ್ಯೂರ್ ವೆಜ್. ತುಂಬ ಚೆನ್ನಾಗಿತ್ತು. ಹೋಟೆಲು ಅಷ್ಟೇ ಒಳಗಡೆ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇತ್ತು. ಸೊ ಜಾಸ್ತಿ ಏನು ಆರ್ಡ್ರ್ ಮಾಡೋದು ಬೇಡ ಅಂತ ಎಲ್ಲ ಸ್ವಲ್ಪ ತಿಂದ್ವಿ. ಜಾಸ್ತಿ ತಿಂದರೆ ರಾತ್ರಿ ಟ್ರಾವೆಲಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಬೇಬಿಕಾರ್ನ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಅದು ತಿನ್ನೋಷ್ಟರಲ್ಲಿ ಬಟರ್ ರೋಟಿ ಮತ್ತು ಇದೂ ಕಾಜು ಪನ್ನೀರ್ ಪಲ್ಯ ಕರ್ರಿ ಬಂದಿತ್ತು. ಅದಾದಮೇಲೆ ನನ್ನ ತಂಗಿ ಮೊಸರನ್ನ ಬೇಕು ಅಂದ್ಲು. ಸೊ ಮೊಸರನ್ನ ಆರ್ಡ್ರ್ ಮಾಡಿದ್ವಿ. ಮೊಸರನ್ನ ತಿಂದ್ಬಿಟ್ಟು ಎಲ್ಲರೂ ಒಂದೊಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ಸೋಡಾ ಕುಡಿದ್ವಿ. ಹಾಗೆ ಮತ್ತೆ ನಮ್ಮ ಜರ್ನಿ ಶುರು ಆಯಿತು. ಕತ್ಲಾಗ್ತಾ ಬಂತು. ಕೋಇನ್ಸಿಡೆನ್ಸ್ ಏನು ಗೊತ್ತಾ, ನಾವು ಬೆಂಗಳೂರಿಂದ ಹೊರಟ ರಾತ್ರಿ ನಮ್ಮ RCB ಮ್ಯಾಚ್ ಇತ್ತು. ಏನು ಇಷ್ಟೇ ಕಷ್ಟ ಬಂದರು RCB ಮ್ಯಾಚ್ ಮಾತ್ರ ನಾವು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. RCB ಅಂದಮೇಲೆ ಯಾವತ್ತಿದ್ರು RCB. ವಿರಾಟ್ ಕೊಹ್ಲಿ ಫ್ಯಾನ್ ಅಂದರೆ ಯಾವತ್ತಿದ್ರು ವಿರಾಟ್ ಕೊಹ್ಲಿ ಫ್ಯಾನೇ. ಆಮೇಲೆ ಪಾಪ ಪೆಟ್ರೋಲ್ ಬಂಕ್ ಹತ್ರ ಬಂದರು. ಆಮೇಲೆ ಹೊರಟಿದ್ವಿ. ದಾರಿಲಿ ಏನೋ ಚೆನ್ನಾಗಿರೋ ಜಾತ್ರೆ ನಡೀತಾಯಿತ್ತು. ಕೆಂಪಮ್ಮ ದೇವಿಯವರ ಜಾತ್ರೆ ನಡೀತಾಯಿತ್ತು. ಡ್ರೈವರ್ ಅಂಕಲ್ಗೆ ಅದೇನು ಎಲ್ಲ ಅಂತ ಗೊತ್ತಿತ್ತು. ಸೊ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋದ್ರು ನಮ್ಮನ್ನು, ಬನ್ನಿ ತೋರಿಸ್ತೀನಿ ಅಂತ. ತುಂಬ ಚೆನ್ನಾಗಿತ್ತು. ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಇಬ್ಬರು ಅವ್ರ ತಾಯಿ ವೇಷ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಲಿಟ್ರಲಿ ನಂಗೆ ತುಂಬ ಭಯ ಆಯಿತು. ಸಿಕ್ಕಾಪಟ್ಟೆ ಭಯ ಪಟ್ಕೊಂಡೆ ನಾನಂತೂ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮೋಸ್ಟ್ಲಿ ನಮ್ಮ ಋಣ ಇತ್ತು ಅನಿಸುತ್ತೆ ಅವತ್ತು ತಾಯಿನ ನೋಡೋದು. ಸೊ ಸಿಕ್ಕಿತ್ತು. ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ ನಾನಂತೂ. ಬಟ್ ನನಗೆ ತುಂಬಾ ಭಯ ಆಗ್ತಿತ್ತು ಅವ್ರು ಡ್ಯಾನ್ಸ್ ಮಾಡೋದಕ್ಕೆ, ಪಟಾಕಿ ಸೌಂಡ್ಗೆ, ಅದು ಅವ್ರ ಡೊಳ್ಳು ಟಮಟೆ ಸೌಂಡ್ಗೆಲ್ಲ ಭಯ ಆಗ್ತಿತ್ತು. ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಆವತ್ತು. ಜಾತ್ರೆ ಮುಗಿಸ್ಕೊಂಡು ಅಂದರೆ ಇದು ನೋಡಿಬಿಟ್ಟು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ರೀಚ್ ಆದಮೇಲೆ ಡೆಸ್ಟಿನೇಷನ್ಗೆ ಒಂದು ರೂಮ್ ಮಾಡಿದ್ವಿ. ಆದ್ಯ ರೆಸಿಡೆನ್ಸಿ ಅಂತ ಹೋಟೆಲ್ ಹೆಸರು. ತುಂಬ ಚೆನ್ನಾಗಿತ್ತು ಹೋಟೆಲ್. ಅಷ್ಟೇ ಅವ್ರ ಸರ್ವಿಸು ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ತುಂಬ ಲೇಟ್ ನೈಟ್ ಆಗಿದ್ದರಿಂದ ವೀಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ. ನಾವು ರೀಚ್ ಆಗಿದ್ದು ಅಲ್ಲಿ 12:30 ಹಾಗೆ. ಸೊ ಇದು ನಮ್ಮ ರೂಮ್. ಫಸ್ಟ್ ಫ್ಲೋರಲ್ಲಿ ಬುಕ್ ಮಾಡಿದ್ವಿ ರೂಮ್. ಸ್ವಲ್ಪ ಚೆನ್ನಾಗೇ ಇತ್ತು, ಸ್ಪೇಷಿಯಸ್ ಆಗಿ ಕ್ಲೀನಾಗಿತ್ತು. ಇಷ್ಟ ಆಯಿತು. ಬಟ್ ಬೆಡ್ ಸ್ವಲ್ಪ ಚಿಕ್ಕದಾಗಿತ್ತು. ರೂಮ್ ಫುಲ್ ಕ್ಲೀನ್ ಟೈಡಿ ಚೆನ್ನಾಗಿತ್ತು. ಸೊ ಇನ್ನೇನಿಲ್ಲ, ಫ್ರೆಶ್ ಅಪ್ ಆಗಿಬಿಟ್ಟು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ Ever since I left the city, ಬೀದಿಯಲ್ಲಿ ನೀನೇಕೆ ಬಂದೆ ಯಕ್ಷ ಕನ್ನಿಕೆ, ಪ್ರೀತಿಯಲ್ಲಿ ಬಿದ್ದ ಮೇಲೆ ಯಾಕೆ ಅಂಜಿಕೆ ನೆನೆದರೆ ಎದುರಿಗೆ. ಆ ಕ್ಲಿಪ್ಪಲ್ಲಿ ನೋಡಿದ್ರಲ್ಲ, ನನ್ನ ತಂಗಿ ಅಳ್ತಾ ಇದ್ಲು. ಅವಳು ವಾಚ್ನ ರೂಮಲ್ಲೇ ಬಿಟ್ಲು ಅಂತ. ರೂಮ್ ಲಾಕ್ ಮಾಡ್ಕೊಂಡು ಪಪ್ಪ ಹೋಗಿಬಿಟ್ಟಿದ್ರು ಕೆಳಗಡೆ. ಸೊ ನಾವು ತುಮಕೂರಿಗೆ ಬಂದಿದ್ದು ದೇವಸ್ಥಾನಕ್ಕೆ ಅಂತಲೇ. ಸೊ ಬೆಳಗ್ಗೆ ರೂಮಿಂದ ಬಿಟ್ಟು ಅಲ್ಲೇ ಇದ್ದಿದ್ದೊಂದು ಚಿಕ್ಕ ಹೋಟ್ಲಲ್ಲಿ ತಿಂಡಿ ತಿಂದ್ವಿ. ತಿಂಡಿ ಚೆನ್ನಾಗೇ ಇತ್ತು. ಓಕೆ, ನಾನು ದೋಸೆ ಇಡ್ಲಿ ಎಲ್ಲ ಬೇಡ ಅಂದ್ಬಿಟ್ಟು ಪೂರಿ ಆರ್ಡ್ರ್ ಮಾಡಿದೆ. ಬಟ್ ಪೂರಿ ಆ್ಯಕ್ಚುಲಿ ತಿನ್ನೋಕ್ಕಾಗಿಲ್ಲ. ಲಾಸ್ಟಲ್ಲಿ ಒಂದು ಕಾಫಿ ಕುಡಿದೆ. ನಿಜ ಇಷ್ಟ ಆಗಿಲ್ಲ ನನಗೆ, ನನ್ನ ತಂಗಿಗೆ ಪೂರಿ. ನಾವು ತಿನ್ನಲಿಲ್ಲ. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ, ಚೌಡೇಶ್ವರಿ ತಾಯಿ ಹತ್ರ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ನಾನು ಅಷ್ಟು ವೀಡಿಯೋ ಮಾಡಲಿಲ್ಲ ದೇವಸ್ಥಾನದ ಒಳಗಡೆ. ಇದು ಎಂಟ್ರೆನ್ಸ್. ಅದು ಸಭಾಮಂಟಪ. ಅಲ್ಲಿರೋ ಸಮುದಾಯ ಭವನ, ಸಭಾಮಂಟಪ 2.
ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಲಿಟ್ರಲಿ ಇದು ಪಕ್ಕದಲ್ಲಿ ಅದು ಸಮುದಾಯ ಭವನ ಇದೆಯಲ್ಲ, ಅದರಿಂದ ಅಪೋಸಿಟ್ ತಾಯಿ ಗರ್ಭಗುಡಿ ಇದೆ. ಇಲ್ಲೊಂದು ಚಿಕ್ಕ ದೇವಸ್ಥಾನ ಥರ ಕಾಣ್ತಿದೆಯಲ್ಲ ಇಲ್ಲಿ, ಅದರ ಎದುರುಗಡೆ. ಸೊ ನಾವು ಅಲ್ಲಿಂದ ದೇವಸ್ಥಾನನ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಇದ್ದಿದ್ದು ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದಿದ್ದು ತಪೋವನಕ್ಕೆ ಬಂದ್ವಿ. ಇದು ತುಂಬ ಚೆನ್ನಾಗಿ, ತುಂಬ ದೊಡ್ಡದಿತ್ತು ಇದು ಆ್ಯಕ್ಚುಲಿ. ಫುಲ್ ಒಳಗಡೆ ಇನ್ನೂ ಗ್ರೀನ್ ಇದೆ. ಬನ್ನಿ, ಸಖತ್ತಾಗಿದೆ, ತೋರಿಸ್ತೀನಿ. ಇದು ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಅವರ ತಪೋವನ. ತುಂಬ ಚೆನ್ನಾಗಿತ್ತು, ಒಳಗಡೆ ಗ್ರೀನ್ ಆಗಿ. ಇಲ್ಲಿ 6 ಸ್ವಾಮಿಯರ ಗದ್ದುಗೆ ಇದೆ ಒಳಗಡೆ. ನಿಜ ಇದು ಏನಿದು ತಪೋವನ ಅನಿಸ್ಲಿಲ್ಲ. ಫುಲ್ ಗಾರ್ಡನ್ ಥರ ಫುಲ್ ಗ್ರೀನ್ ಆಗಿ, ಗ್ರೀನ್ ಪಾರ್ಕ್ ಥರ ಇತ್ತು. ಕಾಲು ತೊಳ್ಕೊಂಡು ಹೊರಟ್ವಿ ಒಳಗಡೆ. ತುಂಬ ಚೆನ್ನಾಗಿತ್ತು. ಇದು ಫುಲ್ ಗ್ರೀನ್ ಆಗಿ ಬೋರ್ಡ್ ಹಾಕಿದ್ರು ಫ್ಲವರ್ಸ್ನ ತೊಗೊಳ್ಬಾರ್ದು ಅಂತ, ಬಟ್ ಡಿಫ್ರೆಂಟ್ ಫ್ಲವರ್ಸ್ ಇತ್ತು. ನಂಗೆ ನಿಜ ತುಂಬ ಇಷ್ಟ ಆಯಿತು. ಇನ್ನೂ ಮುಂದಕ್ಕೆ ಹೋದರೆ ಸಖತ್ತಾಗಿರೋದಿತ್ತು. ಅದು ಬಾವಿ ತುಂಬ ಡೀಪ್ ಇದೆ. ಅಲ್ಲಿ ಒಂದು ಬಾವಿ ಇದೆ ಕಾಣಿಸುತ್ತೆ ಈಗ, ಫುಲ್ ಡೀಪ್ ಇದೆ, ಬಟ್ ಒಂದು ಡ್ರಾಪ್ ನೀರಿಲ್ಲ. ತುಂಬ ಚೆನ್ನಾಗಿದೆ ಈ ಪ್ಲೇಸ್. ನನಗೆ ಗ್ರೀನ್ ಲಿಟ್ರಲಿ ತುಂಬ ಇಷ್ಟ ಆಯಿತು. ಹಾರುವ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ನೀನಿನ ಹೆಚ್ಚಿನವಳು ಬಂದರು ಬಾರದಿದ್ದು ಹೋದವಳು. ಇದು ಮೊದಲನೇ ಸ್ವಾಮೀಜಿಯವರ ಗದ್ದುಗೆ. ಇವ್ರ ಗದ್ದುಗೆ ಅಂತೂ ತುಂಬ ಸ್ಪೇಷಿಯಸ್ ಆಗಿ ಎಂಟ್ರೆನ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅದನ್ನೆಲ್ಲ ಅವ್ರು ಬೆಳ್ಳಿದ್ರಲ್ಲೇ ಮಾಡಿದ್ರು ಆ ಗದ್ದುಗೆನೆಲ್ಲ ನೋಡಿ. ಇದಾದಮೇಲೆ 2ನೇ ಗುರೂಜಿಯವ್ರದ್ದು, 3ನೇ ಗುರೂಜಿಯವ್ರದ್ದು, 4ನೇ ಗುರೂಜಿಯವ್ರದ್ದು ಒಂದೇ ಕಡೆ ಇಟ್ಟಿದ್ರು ಗದ್ದುಗೆನ. ತುಂಬ ಚೆನ್ನಾಗಿತ್ತು. मैं तो गया तेरे दिल में कंट लगाऊंगा, हुण पिंड ना वापस जाऊंगा ओ मन्नू. ಇದು 5ನೇ ಗುರೂಜಿಯವರ ಗದ್ದುಗೆ. ಇಲ್ಲಿ ಬಟ್ ಪೂಜೆ ಮಾಡಿಸಿದ್ರು, ಓಪನ್ ಇತ್ತು. ಅದು 2ನೇದು, 3ನೇದು, 4ನೇದು ಫಸ್ಟ್ ಒಂದು ಕ್ಲೋಸ್ದು. ಇದು 6ನೇ ಗುರೂಜಿಯವ್ರದ್ದು. ಇದನ್ನು ಕ್ಲೋಸ್ ಮಾಡಿದರು, ಗೊತ್ತಿಲ್ಲ ಏನೋ ಕ್ಲೋಸ್ ಮಾಡಿದ್ರು. ಅಲ್ಲಿಂದ ಹೊರಗಡೆ ಬಂದರೆ ತುಂಬ ಚೆನ್ನಾಗಿತ್ತು ಪ್ಲೇಸು. ಆ ಕಡೆ ಭಜನಾ ಮಂದಿರ ಇತ್ತು, ತುಂಬ ಚೆನ್ನಾಗಿತ್ತು. ಲೊಕೇಶನ್ ಒಂಚೂರು ಶಿಫ್ಟ್ ಮಾಡೋಣ. ಆಗಲೇ ಹೇಳಿದಾಗೆ ವೆರೈಟೀಸ್ ಆಫ್ ಫ್ಲವರ್ಸ್ ತುಂಬ ಚೆನ್ನಾಗಿತ್ತು. ಫ್ಲವರ್ಸ್ ಎಲ್ಲ ಅವ್ರು ಬೋರ್ಡ್ ಹಾಕಿಲ್ಲ ಅಂದರೆ ಲಿಟ್ರಲಿ ನಾನು ನಿಜ ಫ್ಲವರ್ಸ್ ತೊಗೋಬೋದಿತ್ತು. ತುಂಬ ಚೆನ್ನಾಗಿತ್ತು ಫ್ಲವರ್ಸ್, ನಂಗೆ ನಿಜ ಇಷ್ಟ ಆಯಿತು. ಅಲ್ಲಿ ಪ್ರಸಾದ ಸೆಂಟರ್ ಇತ್ತು, ಅಲ್ಲಿ ಇದೆ ಅದು ಪ್ರಸಾದ ಸೆಂಟರ್ ಒಳಗಡೆ. ಇದು ಈ ಸ್ವಾಮೀಜಿಯವ್ರದ್ದು ಇದು ಮೂರ್ತಿ ಹಾಕಿದರು ಇದ್ರ. ಅಲ್ಲಿಂದ ಪ್ರಸಾದ ತಿಂದು ಪ್ರಕೃತಿ ಧಾಮ, ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ಇಲ್ಲಿ ಬಂದ್ವಿ. ಇಲ್ಲಿ ಗ್ರೀನ್ ಇತ್ತು, ಸ್ವಿಮ್ಮಿಂಗ್ ಪೂಲ್, ಎಷ್ಟೊಂದು ಅನಿಮಲ್ಸ್ ನೋಡೋಕ್ಕೆ ಸಿಕ್ತಿತ್ತು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು.
तेरे उनके पर से भी गया जरा पहले भी मैं ಹೇಳ್ದಾಗೆ ಒಳಗಡೆ ತುಂಬ ಗ್ರೀನ್ ನೋಡಿದ್ರಿ. ಇಲ್ಲಿ ಪಾಚಿ ಗಟ್ಟಿದ್ರಲ್ಲಿ ಇಲ್ಲಿ ಕಲೆ ಇದೆ ನೋಡಿ, ಅಲ್ಲಿ ಜಾರ್ ಬಿದ್ದೆ ನಾನು. ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಆಟಾಡೋ ಪ್ಲ್ಯಾನ್ ಇರಲಿಲ್ಲ ನಮಗೆ, ಬಟ್ ಇದು ನೀರು ನೋಡಿದ್ಮೇಲೆ ಆಟ ಆಡಬೇಕು ಅನಿಸ್ತು. ತುಂಬ ಚೆನ್ನಾಗಿತ್ತು, ಲಿಟ್ರಲಿ ಪ್ರತಿಯೊಂದನ್ನು ಎಂಜಾಯ್ ಮಾಡಿದ್ವಿ ನಾವು ಒಳಗಡೆ. ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು 3/4 ಗಂಟೆ ಆಟ ಆಡಿಬಿಟ್ಟು ಮತ್ತೆ ಬರ್ತಿದ್ವಿ. ಬರೋ ಟೈಮಲ್ಲಿ ಇಲ್ಲಿ ನೀರು ಆನ್ ಮಾಡಿದರು, ನೀರಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಅದನ್ನು ಕ್ಲಿಪ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಗ್ರೀನ್ ಆಗಿ ಈ ಥರ ಮೂರ್ತಿಗಳೆಲ್ಲ. ಹೇಳಿದ್ನಲ್ಲ ಆವಾಗಲೇ ಪ್ರಾಣಿಗಳನ್ನ ಕೂಡ ಇಟ್ಟಿದ್ರು ಅಂತ. ಬನ್ನಿ, ಇದ್ರ ಹೆಸರೇನೋ ಓದಿದ್ದೆ, ನಂಗೆ ನೆನಪಿಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಅಷ್ಟೇ ಎಲ್ಲ ಆಟ ಆಡೋದಕ್ಕೂ ಪ್ರೊವೈಡ್ ಮಾಡಿದರು, ಚೆನ್ನಾಗಿತ್ತು. ನನ್ನ ತಂಗಿನೂ ಆಟ ಆಡಿದ್ಲು, ನಾನು ತುಂಬ ಎಂಜಾಯ್ ಮಾಡಿದ್ವಿ. क्यों ज़ालिमा मैं कहलाई. ಅಲ್ಲಿಂದ ಮತ್ತೆ ವಾಪಸ್ ರೂಮಿಗೆ ಹೊರಟು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರನ್ನು, ಹಾಗೆ ಮತ್ತೆ ಬ್ಯಾಂಗ್ಳೂರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ನಾವು ಇದ್ದಿದ್ದು ರೆಸಿಡೆನ್ಸಿ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಡುವಾಗ ನಾನು ನಿನ್ನೆ ರಾತ್ರಿ ಒಂದು ಕೆಂಪಮ್ಮ ದೇವಿ ಅವ್ರದ್ದು ಜಾತ್ರೆ ನೋಡಿದ್ವಲ್ಲ, ಅವ್ರು ವೇಷ ಹಾಕಿದ್ರಲ್ಲ, ಅದೇ ಜಾತ್ರೆ ಕಂಟಿನ್ಯೂ ಆಗ್ತಿತ್ತು. ನಿಲ್ಲಿಸ್ಬಿಟ್ಟು ನೋಡೋಣ ಅಂದ್ಕೊಂಡ್ವಿ, ಬಟ್ ತುಂಬ ಜನ ಇದ್ದರು. ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಬೇಡ ಅಂತ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡುವಾಗ ಇಲ್ಲಿ ಕೆರೆ ಸಿಕ್ತು ಅದೇ ದಾರಿಲಿ, ತುಂಬ ಚೆನ್ನಾಗಿತ್ತು. ನಾವು ಲಿಟ್ರಲಿ ಒನ್ ಡೇ ಫುಲ್ ಕಂಪ್ಲೀಟ್ ಇದ್ರೂ ತುಂಬ ಚೆನ್ನಾಗಿ ಒನ್ ಡೇಲಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲಿ, ಅದು ಪ್ರಕೃತಿ ಧಾಮ ಎಲ್ಲ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಆ ತಪೋವನ ಎಲ್ಲ ಚೆನ್ನಾಗಿತ್ತು. ನೀವು ಒಂದು ಸತಿ ವಿಸಿಟ್ ಕೊಡಿ. ಹೈವೇಲಿದ್ದಾಗ ಮೇಲ್ಗಡೆ ಬೆಟ್ಟದ ಮೇಲೆ ದೇವಸ್ಥಾನ ಲೈಟ್ ಆನ್ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣ್ತಿತ್ತು ಅದು ಆ್ಯಕ್ಚುಲಿ. ಸೊ ನಿಮಗೂ ತೋರಿಸೋಣ ಅಂದ್ಕೊಂಡೆ. ಅಷ್ಟು ಕ್ಲಾರಿಟಿ ಇಲ್ಲ ವೀಡಿಯೋ, ಬಟ್ ಚೆನ್ನಾಗಿದೆ. ಸೊ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ವಾಪಸ್ ಹೊರಟ್ವಿ ಬೆಂಗಳೂರಿಗೆ. ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಾನು ತೊಗೊಂಡಿದ್ದ ಫೋಟೋಸ್ ಇಲ್ಲಿದೆ. मिलने के बाद ही छूटे मेरी अंगड़ाई, तू ही बता दे क्यों ज़ालिमा मैं कहलाई. क्यों इस तरह से दुनिया जहां में करता है मेरी रसवाई. तेरा कसूर और ज़ालिमा मैं कहलाई. दीदार तेरा मिलने के बाद ही छूटे मेरी अंगड़ाई, तू ही बता दे क्यों ज़ालिमा मैं कहलाई. बता दे क्यों ज़ालिमा मैं कहलाई.